5 ವರ್ಷ ನಾನೇ ಸಿಎಂ, ನಿಮಗೇನ್ ಅನುಮಾನನ? ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಐ ಹ್ಯಾವ್ ನೋ ಆಪ್ಷನ್ ಅಂತ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಹೌದು, ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಅವಕಾಶ ಸಿಕ್ಕಿದ್ರೆ ಆಗ್ಲಿ ಇರೋದು ನಮ್ಮೆಲ್ಲರೂ. ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ವಿಷಯದಲ್ಲಿ ನಾವು ಸಚಿವರು ಶಾಸಕರು ಮಾತನಾಡಬೇಕು. ಐದು ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಮಾತಿಗೆ ಡಿಕೆಶಿ ಥಂಡ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ. ನಾನೇ 5 ವರ್ಷವೂ ಸಿಎಂ ಎನ್ನುವ ಮೂಲಕ ಗೊಂದಲಗಳಿಗೆ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಪ್ರವಾಸ ಕೈಗೊಂಡ ವೇಳೆಯೇ ಸಿದ್ದರಾಮಯ್ಯಗೆ ಫುಲ್ ಕ್ಲಾರಿಟಿ ಸಿಕ್ಕಂತೆ ಕಾಣ್ತಿದೆ. ಹೀಗಾದರೂ ಮಾಡಿ ಸಿಎಂ ಗದ್ದಿಗೆಗೇರುವ ಕನಸು ಕಾಣ್ತಿದ್ದ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ, ಐ ಹ್ಯಾವ್ ನೋ ಆಪ್ಷನ್ ಅಂತ ಸೈಲೆಂಟ್ ಆಗಿದ್ದಾರೆ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿತ್ತು? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು? ಎಲ್ಲಾರು ಕಷ್ಟ. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸಿದ್ದರಾಮಯ್ಯ ಬೆಂಬಲಿಗರ ಸಂಭ್ರಮವೋ ಸಂಭ್ರಮ. ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದು ಅವ್ರು ಕೇಳ್ಬೇಕು. ಕ್ರಾಂತಿ ಗಿಂತಿನ ಬರ್ಲಿ, ಬರಬಾರ್ದ ಉಸ್ತುವಾರಿ ಅದಾರ ಬಂದಿದ್ದಾರೆ. ಅಸಮಾಧಾನ ಯಾರಿಗೂ ಇಲ್ಲ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಡಿಕೆಶಿಗೆ ಸಿಎಂ ಆಗಲು ಒಂದು ಅವಕಾಶ ಸಿಗಲಿ. ಸಿಎಂ ಡಿಸಿಎಂ ವಿಚಾರ ಅವರಿಬ್ಬರೇ ಮಾತನಾಡಬೇಕು. ಅದನ್ನ ಬಿಟ್ರೆ ಹೈಕಮಾಂಡ್. ಬಟ್ ಆದ್ರೆ ನನಗೆ ನಂಬಿಕೆ ಇದೆ, ಯಾವುದನ್ನು ಸಮಸ್ಯೆ ಆಗಲ್ಲ. ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಸಿಎಂ ಡಿಸಿಎಂ ಹೊಂದಾಣಿಕೆ ಮಾಡ್ಕೊಂಡು ಪಕ್ಷ ದೃಷ್ಟಿಯಿಂದ ಸ್ಟೇಟ್ ಇಂಟ್ರೆಸ್ಟ್ ಹೋಗ್ತಾರೆ. ಅವ್ರು ಯಾರು ಆಗ್ತಾರೆ, ಯಾರು ಬಿಡ್ತಾರೆ, ಅದು ಪ್ರಶ್ನೆ ಬೇರೆ. ಎಮೋಷನಲ್ ಏನೋ ಒಂದಷ್ಟು ಮಾತಾಡಿರ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ತರ ಮಾತಾಡ್ತಾ ಇರ್ತಾರೆ. ಇಕ್ಬಾಲ್ ಹುಸೇನ್ ಮುಂದುವರೆದೇ ಅತಿ ವಿಶೇಷವಾಗಿ ನಮ್ಮ ಜಿಲ್ಲೆ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನ್ಸುತ್ತೆ. ಅವಕಾಶ ಕೊಡಿ ಅನ್ನುವಂಥದ್ದನ್ನ ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂತ ಪ್ರಶ್ನೆ ಇಲ್ಲ. ಎಂತ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು, ಅವ್ರು ನಮ್ಮ ನಾಯಕರೇ. ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಡಿಕೆಶಿ. ಐ ಆಮ್ ಹೆಲ್ಪ್ಲೆಸ್ ಎಂದು ಬಹಿರಂಗವಾಗಿ ಹೇಳಿರುವುದರ ಹಿಂದೆಯೇ ಮತ್ತೊಂದು ಮಾಸ್ಟರ್ ಪ್ಲಾನ್. ತನ್ನ ಬೆಂಬಲಿಗರ ಮಾತುಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಈ ಹಿನ್ನೆಲೆ ಸಿದ್ದರಾಮಯ್ಯ ಬೆಂಬಲಿಸುವುದು ಬಿಟ್ಟು ಬೇರೇನೂ ಮಾಡುವುದಿಲ್ಲ ಎಂದ ಡಿಕೆಶಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಇಂದು
ಇಂದು ಸಂಜೆ ಸಚಿವರ ಜೊತೆ ಸಿಎಂ ಸಭೆ. ಇನ್ನು ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ಸಚಿವರ ತುರ್ತು ಸಭೆ ಕರೆದಿದ್ದಾರೆ. ಚನ್ನರಾಯಪಟ್ಟಣ ಜಮೀನು ವಿಚಾರಕ್ಕೆ ಡಿಸಿಎಂ ಡಿಕೆಶಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸಚಿವ ಕೆಎಚ್ ಮುನಿಯಪ್ಪ, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಜೊತೆ ಮೀಟಿಂಗ್ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಕೊನೆಗೂ 5 ವರ್ಷ ನಾನೇ ಸಿಎಂ ಅಂತ ಅಬ್ಬರಿಸಿದ್ದಾರೆ. ಅವರ ಮಾತು ಕೇಳಿ ಡಿಕೆಶಿ ಸೇರಿದಂತೆ ಎದುರಾಳಿ ಪಾಳೆಯ ಸೈಲೆಂಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 5 ವರ್ಷ ನಾನೇ ಸಿಎಂ, ನಿಮಗೇನ್ ಅನುಮಾನನ? ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಐ ಹ್ಯಾವ್ ನೋ ಆಪ್ಷನ್ ಅಂತ ಸೈಲೆಂಟ್ ಆದಂಗೆ ಕಾಣ್ತಾ ಇದೆ. ಹೌದು, ನಾನೇ ಕಟ್ಟಿಸ್ಬಿಟ್ಟಿದ್ದಾರೆ. ನಾನು ಒಬ್ಬರೇ ಪಟ್ಟಿದ್ದೀರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಅವಕಾಶ ಸಿಕ್ಕಿದ್ರೆ ಆಗ್ಲಿ ಇರೋದು ನಮ್ಮೆಲ್ಲರೂ ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ಇಂಥ ವಿಷಯದಲ್ಲಿ ನಾವು ಸಚಿವರು ಶಾಸಕರು ಮಾತನಾಡಬೇಕು. ಐದು ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಮಾತಿಗೆ ಡಿಕೆಶಿ ಥಂಡ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ. ನಾನೇ 5 ವರ್ಷವೂ ಸಿಎಂ ಎನ್ನುವ ಮೂಲಕ ಗೊಂದಲಗಳಿಗೆ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಪ್ರವಾಸ ಕೈಗೊಂಡ ವೇಳೆಯೇ ಸಿದ್ದರಾಮಯ್ಯಗೆ ಫುಲ್ ಕ್ಲಾರಿಟಿ ಸಿಕ್ಕಂತೆ ಕಾಣ್ತಿದೆ. ಹೀಗಾದರೂ ಮಾಡಿ ಸಿಎಂ ಗದ್ದಿಗೆಗೇರುವ ಕನಸು ಕಾಣ್ತಿದ್ದ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ, ಐ ಹ್ಯಾವ್ ನೋ ಆಪ್ಷನ್ ಅಂತ ಸೈಲೆಂಟ್ ಆಗಿದ್ದಾರೆ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡ್ಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲಾರು ಕಷ್ಟ. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸಿದ್ದರಾಮಯ್ಯ ಬೆಂಬಲಿಗರ ಸಂಭ್ರಮವೋ ಸಂಭ್ರಮ. ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದು ಅವ್ರು ಕೇಳ್ಬೇಕು. ಕ್ರಾಂತಿ ಗಿಂತಿನ ಬರ್ಲಿ, ಬರಬಾರ್ದ ಉಸ್ತುವಾರಿ ಆದರೂ ಬಂದಿದ್ದಾರೆ. ಅಸಮಾಧಾನ ಯಾರಿಗೂ ಇಲ್ಲ. ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ. ಡಿಕೆಶಿಗೆ ಸಿಎಂ ಆಗಲು ಒಂದು ಅವಕಾಶ ಸಿಗಲಿ. ಸಿಎಂ ಡಿಸಿಎಂ ವಿಚಾರ ಅವರಿಬ್ಬರೇ ಮಾತನಾಡಬೇಕು. ಅದನ್ನ ಬಿಟ್ರೆ ಹೈಕಮಾಂಡ್. ಬಟ್ ಆದ್ರೆ ನನಗೆ ನಂಬಿಕೆ ಇದೆ, ಯಾವುದನ್ನು ಸಮಸ್ಯೆ ಆಗಲ್ಲ. ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಸಿಎಂ ಡಿಸಿಎಂ ಹೊಂದಾಣಿಕೆ ಮಾಡ್ಕೊಂಡು ಪಕ್ಷ ದೃಷ್ಟಿಯಿಂದ ಸ್ಟೇಟ್ ಇಂಟ್ರೆಸ್ಟ್ ಹೋಗ್ತಾರೆ. ಅವ್ರು ಯಾರು ಆಗ್ತಾರೆ, ಯಾರು ಬಿಡ್ತಾರೆ, ಅದು ಪ್ರಶ್ನೆ ಬೇರೆ. ಈಗ ಎಮೋಷನಲ್ ಏನೋ ಒಂದಷ್ಟು ಮಾತಾಡಿರ್ಬೋದು. ಅದೇನು ದೊಡ್ಡ ವಿಚಾರ ಅಲ್ಲ. ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ತರ ಮಾತಾಡ್ತಾ ಇರ್ತಾರೆ. ಎಕ್ಬಾಲ್ ಹುಸೇನ್ ಮುಂದುವರೆದೇ ಅತಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನ್ಸುತ್ತೆ. ಅವಕಾಶ ಕೊಡಿ ಅನ್ನುವಂಥದ್ದನ್ನ ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂತ ಪ್ರಶ್ನೆ ಇಲ್ಲ. ಎಂತ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು,
ಅವ್ರು ನಮ್ಮ ನಾಯಕರೇ, ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಡಿಕೆಶಿ. ಐ ಆಮ್ ಹೆಲ್ಪ್ಲೆಸ್ ಎಂದು ಬಹಿರಂಗವಾಗಿ ಹೇಳಿರುವುದರ ಹಿಂದೆಯೇ ಮತ್ತೊಂದು ಮಾಸ್ಟರ್ ಪ್ಲಾನ್. ತನ್ನ ಬೆಂಬಲಿಗರ ಮಾತುಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಈ ಹಿನ್ನೆಲೆ ಸಿದ್ದರಾಮಯ್ಯ ಬೆಂಬಲಿಸುವುದು ಬಿಟ್ಟು ಬೇರೇನೂ ಮಾಡುವುದಿಲ್ಲ ಎಂದ ಡಿಕೆಶಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಇಂದು ಸಂಜೆ ಸಚಿವರ ಜೊತೆ ಸಿಎಂ ಸಭೆ. ಇನ್ನು ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ಸಚಿವರ ತುರ್ತು ಸಭೆ ಕರೆದಿದ್ದಾರೆ. ಚನ್ನರಾಯಪಟ್ಟಣ ಜಮೀನು ವಿಚಾರಕ್ಕೆ ಡಿಸಿಎಂ ಡಿಕೆಶಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸಚಿವ ಕೆಎಚ್ ಮುನಿಯಪ್ಪ, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಜೊತೆ ಮೀಟಿಂಗ್ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಕೊನೆಗೂ 5 ವರ್ಷ ನಾನೇ ಸಿಎಂ ಅಂತ ಅಬ್ಬರಿಸಿದ್ದಾರೆ. ಅವರ ಮಾತು ಕೇಳಿ ಡಿಕೆಶಿ ಸೇರಿದಂತೆ ಎದುರಾಳಿ ಪಾಳೆಯ ಸೈಲೆಂಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.